ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 42 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ತುಂಬ ಥ್ಯಾಂಕ್ಸ್. ನನಗೂ ಡೈಲಿ ಬ್ಲಾಗ್ ಮಾಡಬೇಕಂತ ತುಂಬ ಆಸೆ ಆಗುತ್ತೆ, ಬಟ್ ಟೈಮ್ ಇಲ್ಲ ನನಗೆ. ಸ್ವಲ್ಪ ಹಬ್ಬ ಸೀಸನ್ ಆಗಿರೋದ್ರಿಂದ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಏನಕ್ಕೆ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಅಂತೇಳಿ. ಡೈಲಿ ಬ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. 3 ಇಯರ್ಸಿಂದ ನಾನು ಈ ಬಿಸ್ನೆಸ್ ಮಾಡ್ತಾಯಿರೋದು. ನಿಮಗೂ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ, ಒಳ್ಳೆಯದಾಗತ್ತೆ ಅಂತ ಈ ಒಂದು ಏನಿದೆ ನಾನು ಟೈಲರಿಂಗ್ ಜೊತೆಗೆ ಟೈಲರಿಂಗ್ನ ಇವಾಗ ನಾನು ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ತೀನಿ. ಬಟ್ ಅದು ಬಿಟ್ಟು ನನ್ನ ಫುಲ್ ಟೈಮ್ ಜಾಬ್ ಬಂದು ಇದೆ. ಮನೇಲಿರುವಂಥ ಹೆಣ್ಮಕ್ಳು ಈ ಥರನೂ ಅರ್ನ್ ಮಾಡ್ಬೋದು. ಈಗ ಯೂಟ್ಯೂಬರ್ಸ್ ಎಲ್ಲ ಸ್ಯಾರಿ ಅದು ಇದು ಅಂತ ಸೇಲ್ ಮಾಡ್ತಾನೆ ಇರ್ತಾರೆ. ಬಟ್ ನಾನು ಏನು ಬಿಸ್ನೆಸ್ ಮಾಡ್ತೀನಿ, ಏನು ಸೇಲ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ. 3 ಇಯರ್ಸಿಂದ ಮಾಡ್ತಿರೋದು. ಮತ್ತು ನಾನು ಆನ್ಲೈನಲ್ಲಿ ಸೇಲ್ ಮಾಡಲ್ಲ, ಏಕೆಂದರೆ ನನಗೆ ಗೊತ್ತಿಲ್ಲ. ಆಫ್ಲೈನಲ್ಲೇ ಸೇಲ್ ಮಾಡಿ ಅಭ್ಯಾಸ. ಆಫ್ಲೈನಲ್ಲೇ ನಾನು ಇಲ್ಲೇ ಸೇಲ್ ಆಗಿಬಿಡತ್ತೆ. ಸೊ ಬನ್ನಿ, ನಾನು ತೋರಿಸ್ತೀನಿ ಇವತ್ತು ನಾನು ಏನು ಬಿಸ್ನೆಸ್ ಮಾಡ್ತೀನಿ, ಏನಕ್ಕೆ ನನಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ನೆಕ್ಸ್ಟ್ ದಿನಗಳಲ್ಲಿ ನಾನು ಡೈಲಿ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅನ್ನೋ ನನ್ನ ಆಸೆ. ಪ್ಲೀಸ್ ಸಪೋರ್ಟ್ ಮಾಡಿ. 42 ಜನ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ನನ್ನ ತುಂಬ ತುಂಬ ಥ್ಯಾಂಕ್ಸ್. ಬನ್ನಿ. ಏನಪ್ಪ ಇದು ಏನು ಬಿಸ್ನೆಸ್ ಅಂತ ಹೇಳ್ಕೊಬೇಡಿ, ನಾನು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿಲ್ಲ. ನಾನು ಇದನ್ನು ಮಾಡಿ 3 ಇಯರ್ಸ್ ಆಗಿದೆ. ಮಂತ್ಲಿ ನಾನು ಈ ಥರ ಐಟಮ್ಸ್ನ ತರಿಸ್ತಾ ಇರ್ತೀನಿ. ನಾನು ಯಾವತ್ತೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಇವತ್ತು ಅನ್ನಿಸ್ತು ವೀಡಿಯೋ ಮಾಡೋಣ. ಯಾರಿಗಾದರೂ ಮನೇಲಿದ್ದು ಬಟ್ಟೆ ಸೇಲ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಥರನೂ ಮಾಡ್ಬೋದು. ಮತ್ತು ಏನೇನು ಐಟಮ್ಸ್ನ ಸೇಲ್ ಮಾಡ್ಬೋದು, ಸ್ಯಾರಿ ಒಂದಷ್ಟೇ ಅಲ್ಲ, ಬೇರೆ ಏನೇನು ಐಟಮ್ಸ್ನ ಸೇಲ್ ಮಾಡ್ಬೋದು, ಯಾವ್ಯಾವುದು ಸೇಲ್ ಆಗುತ್ತೆ ಅದೆಲ್ಲ ನಾನು ಹೇಳ್ತೀನಿ. ನಾನೇನೇನು ಪರ್ಸ್ನಲ್ಲಾಗಿ ಏನು ಸೇಲ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇಲ್ಲೊಂದು ಐಟಮ್ಸ್ ಬಂದಿದೆ, ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಆಮೇಲೆ ಓಪನ್ ಮಾಡ್ತೀನಿ, ಬಟ್ ಇವಾಗ ಹೇಳ್ತೀನಿ. ಇದರಲ್ಲಿ ಕುರ್ತಾ ಟಾಪ್ಸ್, ಅಂಬ್ರೆಲಾ ಟಾಪ್ಸ್ ಮತ್ತು ಇಷ್ಟು ಇದೆ. ಇದರಲ್ಲಿ ಬಂದು ವೆಸ್ಟರ್ನ್ ವೇರ್ಸು, ಪ್ಯಾಂಟು, ಆ್ಯಂಕಲ್ ಲೆಂತ್ ಪ್ಯಾಂಟ್ಸ್, ದುಪ್ಪಟ್ಟಾಸು ಮತ್ತು ಸ್ಟ್ರಗ್ಸು, ಈ ಥರ ಐಟಮ್ಸ್ ಬಂದಿದೆ. ಆ್ಯಂಡ್ ಇದರಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಜಾಕೆಟ್ಸು. ಇವಾಗ ಚಳಿಗಾಲ ಆಗಿರೋದ್ರಿಂದ, ನಾವು ಮಲೆನಾಡಲ್ಲಿರೋದ್ರಿಂದ ಜಾಕೆಟ್ಸ್ಗಳು ತುಂಬ ಚೆನ್ನಾಗಿ ಹೋಗ್ತಾರೆ. ಮತ್ತು ಒಳ್ಳೆ ಕ್ವಾಲಿಟಿ ಜಾಕೆಟ್ಸ್ ತರಿಸೋದ್ರಿಂದ ಇದು 3ನೇ ಸಲ ನಾನು ತರಿಸಿರೋದು ಈ ಮಂತಲ್ಲಿ. ಇದರಲ್ಲಿ ಜಾಕೆಟ್ಸ್ ಮತ್ತು ಸ್ವೆಟರ್ಸ್ ಇದೆ. ಇದರಲ್ಲಿ ಸ್ಯಾರೀಸ್ ಇದೆ. ಸದ್ಯಕ್ಕೆ ಇದೊಂದು ಬಂಡಲ್ ಬಂದಿದೆ. ಇವಾಗ ಸ್ಯಾರೀಸ್ ಇದೆ. ಹಬ್ಬ ಆಗಿರೋದ್ರಿಂದ ನಾನು ಸ್ಯಾರೀಸ್ ಹಾಕಿದ್ದೀನಿ. ಜಾಸ್ತಿ ಪ್ರಿಪರೇಷನ್ ಕೊಡೋದು ಬಂದು ಕುರ್ತಾ ಟಾಪ್ಸ್ ಈ ಥರದ್ದಕ್ಕೆ, ಯಾಕೆಂದರೆ ಡೈಲಿ ಜನ ಯೂಸ್ ಮಾಡೋವಂಥದ್ದನ್ನು ಜಾಸ್ತಿ ಸೇಲ್ ಆಗುತ್ತೆ. ಹಾಗಾಗಿ ನೀವು ಇದ್ರ ಮೇಲೂ ಕಾನ್ಸಂಟ್ರೇಷನ್ ಮಾಡಿ ಸೇಲ್ ಮಾಡೋರು ಮಾಡ್ಬೋದು ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತಿದ್ದೀನಿ. ಓಕೆ, ಲೆಟ್ಸ್ ಗೋ. ಇವಾಗ ಓಪನ್ ಮಾಡೋಣ, ಬನ್ನಿ. ಮಳೆಗಾಲ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಅಂದರೆ, ಈ ಥರ ಬ್ಯಾಗ್ ಒಳಗಡೆ ಒಂದು ಬ್ಯಾಗ್ ಹಾಕಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ನಮಗಂತೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಇದರಲ್ಲಿ ಏನಿದೆ ಅಂತ. ಆಮೇಲೆ ನಾನು ಆನ್ಲೈನಲ್ಲಿ ಸೇಲ್ ಮಾಡೋದಕ್ಕೆ ತೋರಿಸ್ತಾ ಇದ್ದಾರೆ. ಏನಪ್ಪ ಇದು 42 ಜನ ಸಬ್ಸ್ಕ್ರೈಬರ್ಸ್ಗೆ ಇವಳು ಇಷ್ಟೊಂದೆಲ್ಲ ಬಿಲ್ಡಪ್ ತಗೋತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಆನ್ಲೈನಲ್ಲಿ ಸೇಲ್ ಮಾಡೋದಿಲ್ಲ. ನಾನು ಮಾಡೋ ಬಿಸ್ನೆಸ್ನ ನಾನು ಈ ಥರ ಮನೇಲಿ ಬಿಸ್ನೆಸ್ ಮಾಡ್ತೀನಿ. ಯಾರಾದರೂ ಮಾಡೋಕ್ಕಿದ್ರೆ ನೀವು ಮನೇಲಿ ಮಾಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ಆಫ್ಲೈನಲ್ಲೇ ಬಿಸ್ನೆಸ್ ಮಾಡೋದು. ಸೊ ಹಾಗಾಗಿ ಬಟ್ ತೋರಿಸ್ತೀನಿ ನೋಡಿ. ಈ ಥರ ಇಷ್ಟು ಐಟಮ್ಸ್ ಇದೆ ಅಂತ ಓಪನ್ ಮಾಡ್ತೀನಿ ನೋಡಿ. ಈ ಥರ ಸೈಜ್ ವೈಸ್ ಬಂದಿರುತ್ತೆ ನೋಡಿ. ಈ ಥರ ಸೈಜ್ ವೈಸ್ ಅಂದರೆ ನಿಮಗೆ ಯಾವ ಥರ ಬೇಕು ಆ ಥರದ್ದು ನಿಮಗೆ ಈ ಥರ ಒಂದೊಂದು ಕಟ್ಟು ತೊಗೋಬೇಕಾಗುತ್ತೆ ನೀವು ಹೋಲ್ಸೇಲಲ್ಲಾದರೆ. ನೋಡಿ, ಬ್ಲ್ಯಾಕ್ ಎಲ್ಲ ಕಲರ್ಸು, ಆ್ಯಂಕಲ್ ಲೆಂತ್, ಇದೆಲ್ಲ ಏನು ಗೊತ್ತಾ, ಡೈಲಿ ಯೂಸಿಗೆ ತೊಗೊಳ್ತಾರೆ. ಡೈಲಿ ಯೂಸಿಗೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಮತ್ತು ನೈಟಿಗಳು ವೇರ್ ಮಾಡೋದು, ನೈಟಿ ಈ ಥರದ್ದೆಲ್ಲ ಡೈಲಿ ಯೂಸ್. ಸ್ಯಾರೀಸ್ ಏನಂದರೆ ಹಬ್ಬ ಹರಿದಿನ ಇದ್ದಾಗ ಮಾತ್ರ ಜಾಸ್ತಿ ಸೇಲ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ನನಗೆ ಈ ಥರ ಐಟಮ್ಸು ಜಾಸ್ತಿ ಸೇಲ್ ಆಗುತ್ತೆ. ಸೊ ಹಾಗಾಗಿ ನಾನು ಪ್ಯಾಂಟ್ ಎಲ್ಲ ತರಿಸಿದ್ದೀನಿ. ಒಂದು ಬ್ಯಾಗ್ನ ನಾನು ಖಾಲಿ ಮಾಡಿದ್ದೀನಿ. ಜಸ್ಟ್ ಒಂದು ಬ್ಯಾಗಲ್ಲಿ ಕರೆಕ್ಟಾಗಿ ಜೋಡಿಸಿಲ್ಲ. ಈ ಥರ ನೋಡಿ, ಇಷ್ಟು ಐಟಮ್ಸ್ ಹಾಕಿದ್ದೀನಿ. ಅಲ್ಲಿ ಟೇಬಲ್ ಮೇಲೆ ಸ್ವಲ್ಪ ಇಟ್ಟಿದ್ದೀನಿ. ಇದನ್ನು ಇವಾಗ ಫಸ್ಟ್ ಎತ್ತಿಟ್ಬಿಟ್ಟು ಮತ್ತೆ ಸೆಕೆಂಡ್ ಬ್ಯಾಗ್ನ ಓಪನ್ ಮಾಡ್ತೀನಿ. ಇಲ್ಲಾಂದರೆ ನನಗೆ ಬಿಲ್ ಚೆಕಿಂಗ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಬಟ್ ನಾನು ಇದನ್ನು ಏನಕ್ಕೆ ತೋರಿಸ್ತಿದ್ದೀನಿ ಅಂತೇಳಿದರೆ, ಇದೇನಪ್ಪ
42 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಆವಾಗಲೇ ಈ ಥರ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ ಹಾಗೆ ಹಿಂಗೆ ಬಿಲ್ಡಪ್ ಅಂತೆಲ್ಲ ಅಂದ್ಕೋಬೇಡಿ. ನಾನು ಆಫ್ಲೈನಲ್ಲೇ ಸೇಲ್ ಮಾಡೋದು, ಏಕೆಂದರೆ ನಾನು ಇಲ್ಲೇ ಸೇಲ್ ಮಾಡೋದು, ನಾನು ಆನ್ಲೈನ್ ಬಿಸ್ನೆಸ್ ಮಾಡಲ್ಲ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಗೈಸ್, ಚಿಕ್ಕ ಮಕ್ಕಳು ಇರೋವಂಥವ್ರಿಗೆ ತುಂಬ ಕಷ್ಟ ಇರುತ್ತೆ. ಕೆಲವರಿಗೆ ಆಚೆ ಹೋಗಿ ದುಡಿಯೋಕ್ಕಾಗೋದಿಲ್ಲ, ಮನೇಲೇ ಏನಾದರೂ ಮಾಡಬೇಕು ಅಂತ ಇರೋರು ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನೀವು ಅಂಗಡಿಗಿಂತ ಸ್ವಲ್ಪ ಕಡಿಮೆ ಮಾರ್ಜಿನಿಗೆ ನೀವು ಕೊಟ್ಟಾಗ ನಿಯತ್ತಿಂದ ಮಾರ್ಜಿನ್ ಇಡಿ ಗೈಸ್. ನಿಜವಾಗ್ಲೂ ಆ ನಿಯತ್ತು ಅನ್ನೋದು ಆ ದೇವ್ರ ಕೈ ಹಿಡ್ದೇ ಹಿಡಿತಾನೆ ಅನ್ನೋದು ನನ್ನ ಒಪಿನಿಯನು. ನಾನು ಅದಕ್ಕೆ 3 ವರ್ಷದಿಂದ ನಾನು ಈ ಬಿಸ್ನೆಸ್ಸಲ್ಲಿದ್ದೀನಿ, ನಡೀತಾ ಇದೆ ಚೆನ್ನಾಗಿ, ಒಳ್ಳೆ ಕಸ್ಟಮರ್ಸ್ ಇದ್ದಾರೆ. ಅದಕ್ಕೂ ನಾನು ಗಾಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಫಸ್ಟು ಬಂಡಲ್ ಓಪನ್ ಮಾಡಿದ್ದೀನಿ, ಸೆಕೆಂಡ್ ಅದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದನ್ನು ಎತ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇಸಲ್ಲಿ ನಾನು ಫ್ಯಾಬ್ರಿಕ್ನ ಓಪನ್ ಮಾಡಿ ತೋರಿಸ್ತೀನಿ, ಹೇಗೆ ಯಾವ ಥರ ಇರುತ್ತೆ ಫ್ಯಾಬ್ರಿಕ್. ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ತನಕ ನಾನು ತರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಬಿಸ್ನೆಸ್ ಮಾಡಬೇಕು ಅನ್ನೋರು ಒಂದು ಸಲ ಗಟ್ಟಿ ಮನಸ್ಸು ಮಾಡಿ ಕೈ ಹಾಕಿ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಓಕೆ ಗಾಯ್ಸ್, ನಾನು ಈ ಐಟಮ್ಸ್ನೆಲ್ಲ ಎತ್ತಿ ಈ ಫಸ್ಟ್ ಬ್ಯಾಗಿಂದ ಏನು ರಿಮೂವ್ ಮಾಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಬಿಲ್ ಚೆಕಿಂಗ್ ಮಾಡಿ ನಾನು ಸೆಕೆಂಡ್ ಬ್ಯಾಗ್ ಓಪನ್ ಮಾಡೋವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ವಿಡಿಯೋ ಬೋರ್ ಆಗಿದ್ದರೆ ಪ್ಲೀಸ್ ಕ್ಷಮಿಸಿ, ನನಗೆ ವೀಡಿಯೋಸ್ ಅಷ್ಟು ಮಾಡೋಕ್ಕೆ ಬರಲ್ಲ, ನೆಕ್ಸ್ಟ್ ಡೇಸಲ್ಲಿ ಕಲ್ತ್ಕೊಳ್ತೀನಿ. ಓಕೆ, ಒಂದು ಪ್ಯಾಕೆಟಿಂದ ಓಪನ್ ಆಗಿಬಿಟ್ಟಿತ್ತು, ಸೊ ತೋರಿಸೋಣ ಅಂತ ಫ್ಯಾಬ್ರಿಕ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಡೇಸಲ್ಲಿ ನಾನು ಫುಲ್ ವೀಡಿಯೋಸ್ನ ಹಾಕ್ತೀನಿ. ನೋಡಿ ಈ ಥರ ಅಂಬ್ರೆಲಾ, ಲೈಕ್ ಇತ್ತೀಚೆಗೆ ನನ್ನ ಕಸ್ಟಮರ್ ತುಂಬ ಅಂಬ್ರೆಲಾ ತರಿಸ್ಕೊಳ್ತಾರೆ, ಕಟ್ಟಕ್ಕೆ ದಾರ ಎಲ್ಲ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ಯಾಬ್ರಿಕ್ಕು ಅಷ್ಟೇ ಎಷ್ಟು ತಿಕ್ಕಾಗಿದೆ ನೋಡಿ. ಅಂದರೆ ನಾನು ಇದಕ್ಕೆ ಕಾಟನ್, ಪ್ಯೂರ್ ಕಾಟನ್ ಚೆನ್ನಾಗಿದೆ ಅಲ್ಲ. ನೈಟ್ ಸ್ಟ್ರಗ್ಸ್, ಇದೆಲ್ಲ ಬ್ಯೂಟಿಫುಲ್ ಫುಲ್ ಎಂಬ್ರಾಯ್ಡಿಂಗ್ ಪ್ಯಾಂಟ್, ಕಲರ್ಸ್ ಅವೈಲೇಬಲ್. ಈ ಥರ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ಸಿಗರೇಟ್ ಪ್ಯಾಂಟ್ ಅಂತ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಆ ಥರ ಸಿಗರೇಟ್ ಪ್ಯಾಂಟ್ಸ್ ಇದೆಲ್ಲ ಒಳ್ಳೆ ಕ್ವಾಲಿಟಿದು ಗೈಸ್. ಇದೆಲ್ಲ ನೀವು ಆನ್ಲೈನಲ್ಲಿ ತಗೊಳ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಆಫ್ಲೈನಲ್ಲಿ ಕಮ್ಮಿ ಹೇಳಬೇಕಂದ್ರೆ. ಇದೇನು ಗೊತ್ತಾ, ಫ್ರಾಕ್ಸ್, ನೋಡಿ. ನಾನು ಜಸ್ಟ್ ನಿಮಗೆ ಸ್ಯಾಂಪಲ್ಗೋಸ್ಕರ ಒಂದೊಂದು ತೋರಿಸ್ತಾ ಇದ್ದೀನಿ, ಯಾವ ಥರ ಫ್ಯಾಬ್ರಿಕ್ ತೊಗೊಂಡು ನಾನು ಸೇಲ್ ಮಾಡ್ತೀನಿ ಅಂತ. ಹಬ್ಬ ಸೀಸನ್ ಆಗಿರೋದ್ರಿಂದ ಟ್ರೆಡಿಷ್ನಲ್ ಫ್ರಾಕ್ಸ್, ಕ್ಲಾತ್ ತುಂಬ ಚೆನ್ನಾಗಿದೆ ಕ್ಲಾತ್, ನೀವು ನೋಡ್ಬೋದು. ಸೂಪರಾಗಿದೆ. ಸೈಜ್ ವೈಸ್ ಬರುತ್ತೆ, ಕಲರ್ ವೈಸ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಈ ಥರ ಎಲ್ಲ ನೀವು ಬಿಸ್ನೆಸ್ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಅರ್ನ್ ಮಾಡಿ ಅಂತ ನಾನು ಅಂತ ಹೇಳ್ತೀನಿ. ಏನೇನು ಬಂದಿದೆ ಅಂದರೆ ದುಪ್ಪಟ್ಟಾಸ್ ತರಿಸಿದ್ದೀನಿ, ಆ್ಯಂಡ್ ಕಿಡ್ಸ್ ವೇರ್ಸ್ ತರಿಸಿದ್ದೀನಿ, ಕಿಡ್ಸ್ ಫ್ರಾಕ್ಸ್, ನೈಟಿ ಆ್ಯಂಡ್ ಸ್ಟ್ರಗ್ಸ್, ಸ್ವಲ್ಪ ಬ್ರ್ಯಾಂಡೆಡ್ ಪ್ಯಾಂಟ್ಸ್, ಆ್ಯಂಡ್ ಅದರಲ್ಲಿ ಮತ್ತಷ್ಟು ಕುರ್ತಾ. ಇಷ್ಟನ್ನು ಸೆಕೆಂಡ್ ಇದರಲ್ಲಿ ಹಾಕಿದ್ದಾರೆ, ಅಲ್ಲೊಂದು ಸ್ವಲ್ಪ ಇದೆ. ಸೊ ನೀವು ಮನೇಲಿ ಮಾಡಿ ಅಂತ ಹೇಳೋಕ್ಕೆ ಏನೇನಿದೆ ಗೊತ್ತಾಯ್ತಾ. ಇದೆಲ್ಲ ಸ್ವಲ್ಪ ಒಳ್ಳೆ ಕ್ವಾಲಿಟಿಯ ಜಾಕೆಟ್ಸ್ಗಳು ಬರುತ್ತೆ ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ಲೈಕ್ ದಿಸ್, ಈ ಟೈಪ್ ಇದೆ ನೋಡಿ. ಇದು ಜಾಕೆಟ್ ಸೈಜ್ ಬಂದು, ಇದು ಮಕ್ಕಳಿಂದು
ಬಟ್ ದೊಡ್ಡವ್ರಿಗೂ ಇದೆ. ಓಕೆನಾ? ಈ ಥರ ಜಾಕೆಟ್ಸ್ಗಳು ಎಷ್ಟು ತಂದಿದ್ದೀನಿ ಅಂತ ಇದೆಲ್ಲ ಜಾಕೆಟ್ಸ್, ಸ್ವೆಟರ್ಸ್ ನೋಡಿ. ಈ ಥರ ಸ್ವೆಟರ್ಸ್ಗಳು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಕಲರ್ಸು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇದೆಲ್ಲ ನೀವು ಶಾಪಲ್ಲಿ ತೊಗೊಂಡ್ರೂ ಕಾಸ್ಟ್ಲಿ. ನಮ್ಮ ಹತ್ರ ಈ ಥರ ನಾವು ಸೇಲ್ ಮಾಡೋದು ಸ್ವಲ್ಪ ಕಮ್ಮಿಗಾದರೂ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ. ಅದಕ್ಕೋಸ್ಕರ ನೋಡಿ ಈ ಥರ ಕಲರ್ಸ್ಗಳೆಲ್ಲ ಸಿಗುತ್ತೆ. ಆ್ಯಂಡ್ ಈ ಥರ ಜಾಕೆಟ್ಸ್, ಈ ಥರ ಜಾಕೆಟ್ಸ್ ಎಲ್ಲ ಸಿಗುತ್ತೆ ನೋಡಿ. ಈ ಥರ ಎಲ್ಲ ನಾನು ಆನ್ಲೈನಲ್ಲ ಆಫ್ಲೈನಲ್ಲಿ ಸೇಲ್ ಮಾಡೋದು. ಓಕೆನಾ? ಇವಾಗ ಅದನ್ನೆಲ್ಲ ಎತ್ತಿ ಮತ್ತೆ ಒಳಗಡೆ ರ್ಯಾಕಿಗೆ ಜೋಡಿಸ್ಬಿಟ್ಟು ಮತ್ತೆ ಬಂದು ನಾನು ನಿಮಗೆ ಆ ಬ್ಯಾಗಲ್ಲಿ ಏನಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಗೊತ್ತಿಲ್ಲ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತ, ಬಟ್ ಇಷ್ಟೇ. ಮನೇಲಿ ತುಂಬ ಕಷ್ಟದಲ್ಲಿ ಇರೋವಂಥವ್ರು, ನಾವು ಏನಾದರೂ ಮಾಡಬೇಕು, ದುಡಿಬೇಕು, ಡೈಲಿ ಒಂದಿಷ್ಟು ಅಂತ ಅರ್ನ್ ಮಾಡಿದ್ರೆ ಸಾಕಪ್ಪ, ನಮ್ಮ ಮನೆಗೆ ಏನೋ ಹೆಲ್ಪ್ ಆಗುತ್ತೆ, ನಮ್ಮ ಖರ್ಚಿಗಾಗುತ್ತೆ ಅಂತ ಥಿಂಕ್ ಮಾಡೋರು ಖಂಡಿತ ಈ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಒಳ್ಳೆ ಗ್ರೋತೆ ಪಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ. ಸ್ಯಾರೀಸೇ ಸೇಲ್ ಮಾಡಬೇಕು ಮತ್ತು ಆನ್ಲೈನಲ್ಲೇ ಸೇಲ್ ಮಾಡಬೇಕು. ಹೆಂಗಪ್ಪ ಸೇಲ್ ಮಾಡೋದು, GST ಕಟ್ಟಬೇಕು, ಅದು ಇದು ಏನೇನೋ ಇರುತ್ತಲ್ಲ, ಗೊತ್ತಿರಲ್ಲ ಕೆಲವ್ರಿಗೆ. ಸೊ ಹಾಗಾಗಿ ನಾನು ಇಲ್ಲಿವರೆಗೂ ಸೀರಿಯಸ್ಲಿ ಹಾನೆಸ್ಟಾಗಿ ಹೇಳ್ತೀನಿ, ನಾನು ಆನ್ಲೈನಲ್ಲಿ ಒಂದು ಪೀಸ್ ಕೂಡ ಸೇಲ್ ಮಾಡಿಲ್ಲ, ಟ್ರೈ ಕೂಡ ಮಾಡಿಲ್ಲ. ನಂಗೆ ಮಾಡಬೇಕು ಅಂತಲೂ ಅನಿಸಿಲ್ಲ. ಯಾಕೆಂದರೆ ನಾನು ತರೋ ಐಟಮ್ಸು ಇದೆಲ್ಲ ಇಲ್ಲೇ ನಾನು ನನ್ನ ಬಜೆಟ್ಟಿಗೆ, ನನ್ನ ಸೇಲಿಗೆ ಇಲ್ಲೇ ನನಗೆ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ. ಸೊ ಹಾಗಾಗಿ ನಾನು ಆಫ್ಲೈನಲ್ಲೇ ಸೇಲ್ ಮಾಡ್ತೀನಿ. ಕಲೆಕ್ಷನಿಗೆ ಕೊಡ್ತೀನಿ, ಅಂದರೆ ಕಲೆಕ್ಷನ್ ವೀಕ್ಲಿ ಕಲೆಕ್ಷನ್ ಮಾಡ್ಕೊಳ್ಳೋದು ಕೊಡ್ತೀನಿ. ಹಾಗಾಗಿ ಮೇ ಬಿ ಜನ ಇಷ್ಟಪಟ್ಟು ತೊಗೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಶಾಪ್ಗಿಂತನೂ ನೀವು ಶಾಪಲ್ಲಿ ಸಿಕ್ಕಾಪಟ್ಟೆ ಮಾರ್ಜಿನ್ ಇಟ್ಟಿರ್ತಾರೆ. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇಟ್ಕೋತಾರ ಒಂದು ಮಾರ್ಜಿನ್ ಇಟ್ಟಾಗ ನಮಗೂ ವ್ಯಾಪಾರ ಆಗುತ್ತೆ, ಅವರಿಗೂ ಕಮ್ಮಿ ದುಡ್ಡಿಗೆ ಒಳ್ಳೆ ಕ್ಲಾತ್ ಸಿಕ್ಕಂಗಾಗುತ್ತೆ. ಆವಾಗ ಅವರು ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ನಿಮಗೆ. ಅಂದರೆ ನೀವು ವ್ಯಾಪಾರ ಅಂದರೆ ಈಗ ಮಾಡಿ ಮುಂದಿನ ತಿಂಗಳು ಬಿಟ್ಬಿಡೋದಲ್ಲ, ಇದರಲ್ಲೇ ಬೆಳಿಬೇಕು. ಸೊ ಹಾಗಾಗಿ ಇದು ನನ್ನ ಒಂದು ಒಪಿನಿಯನ್ನು. ನಾನು ಇಲ್ಲಿ ಯಾರಿಗೂ ಸಜೆಷನ್ ಕೊಡ್ತಾ ಇಲ್ಲ. ನಾನು ತುಂಬ ವೀಡಿಯೋಸ್ನ ನೋಡಿದ್ದೀನಿ, ತುಂಬ ಕಾಮೆಂಟ್ಸಲ್ಲಿ ನೋಡಿದ್ದೀನಿ, ಸ್ಯಾರಿ ಸೇಲ್ ಮಾಡೋದು ಹೆಂಗೆ, ಆನ್ಲೈನಲ್ಲಿ ಸೇಲ್ ಮಾಡೋದು ಹೆಂಗೆ ಅಂತ. ಸೊ ಆಫ್ಲೈನಲ್ಲೂ ಟ್ರೈ ಮಾಡಿ, ಆಮೇಲೆ ಬೇಕಿದ್ರೆ ನೀವು ಆನ್ಲೈನ್ ಟ್ರೈ ಮಾಡಿ. ಡೈರೆಕ್ಟಾಗಿ ಹೋಗಿ ಆನ್ಲೈನಿಗೆ ಇದು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ಲೈನಲ್ಲಿ ಸೇಲ್ ಮಾಡಿ, ಕಸ್ಟಮರ್ಸ್ ಹೆಂಗೆ, ಯಾವ ಡಿಮ್ಯಾಂಡ್ ಇದೆ. ಇವಾಗ ನಾನು ಕುರ್ತಾ ಟಾಪ್ಸಿಂದ ಸೇಲ್ ಮಾಡ್ಕೊಬಂದಿದ್ದು. ಆಮೇಲೆ ನನ್ನ ಕಸ್ಟಮರ್ಸ್ ಯಾಕೆ ನನಗೆ ಅಂಗಡಿಗೆ ಹೋಗಿ ಇನ್ನರ್ ವೇರ್ಸ್ ಕೇಳೋಕ್ಕೆ ಒಂಥರ ಆಗುತ್ತೆ, ಪ್ಲೀಸ್ ಅದನ್ನು ತಂದುಕೊಡಿ ಅಂದರು. ನಾನು ಅದನ್ನು ತಂದ್ಕೊಟ್ಟು ಹಂಗೆ ಬಿಟ್ಟಿಲ್ಲ, ಕಂಟಿನ್ಯೂ ಮಾಡಿದೆ. ನೈಟೀಸ್ ತಂದುಕೊಡಿ, ನಮಗೆ ಸ್ಯಾರಿ ಪೆಟಿಕೋಟ್ಸ್ ತಂದುಕೊಡಿ, ಆಮೇಲೆ ಹಬ್ಬ ಎಲ್ಲ ಬಂದಾಗ ಸ್ಯಾರೀಸ್ ಕೊಡಿ ಅಂತ. ಹಾಗೆ ಕಸ್ಟಮರ್ಸ್ ಡಿಮ್ಯಾಂಡ್ ಮೇಲೆ ನಾನು ಏನು ಐಟಮ್ಸ್ ಸೇಲ್ ಆಗುತ್ತೆ, ಏನು ಸೇಲ್ ಆಗೋಲ್ಲ. ಇವಾಗ ಚಳಿ ವೆದರ್ ಇರೋದ್ರಿಂದ ಜಾಕೆಟ್ಸ್ ತಂದುಕೊಡಿ, ಕೆಲವರು ಚಳಿಗೆ ತಂದುಕೊಡಿ ಅಂತಾರೆ, ಕೆಲವರು ಸ್ಟೈಲಿಶಾಗಿ ತಂದುಕೊಡಿ ಅಂತಾರೆ. ಸೊ ಎರಡನ್ನೂ ಹಾಕಿ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಅವರ ಒಂದು ಏನು ಹೇಳ್ತಾರೆ, ಅವರ ಬಜೆಟಿಗೆ ನಾವು ತಂದ್ಕೊಡೋಕೆ ಟ್ರೈ ಮಾಡಬೇಕು. ನನ್ನ ಕಸ್ಟಮರ್ಸ್ ಇವಾಗ ಈ ಥರ ಇದ್ದಾರೆ, ಇವ್ರಿಗೆ ಇಷ್ಟೇ ಬಜೆಟಲ್ಲಿ ತಂದ್ಕೊಡ್ಬೇಕು ಮತ್ತು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಇದ್ದಾಗ ಐ ಹೋಪ್ ನನ್ನ ಕಸ್ಟಮರ್ಸು ನನ್ನಿಂದ ಖುಷಿಯಾಗಿದ್ದಾರೆ, ನಾನು ಅವರಿಂದ ನನಗೂ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ಅಂತ. ಸೊ ಆಫ್ಲೈನಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿದ್ರೆ ಈ ಥರ ಎಲ್ಲ ಹಾಕಬೇಕಂತೇನಿಲ್ಲ. ಒಂದು ನಿಮ್ಮ ಕಡೆ ಫಸ್ಟ್ ಏನು ಸೇಲ್ ಆಗುತ್ತೆ, ಕುರ್ತಾ ಕಾಮನ್ನಾಗಿ ಸೇಲ್ ಆಗೇ ಆಗುತ್ತೆ, ನೀವು ಅದರಿಂದ ಟ್ರೈ ಮಾಡ್ಬೋದು, ಸ್ಯಾರಿಯಿಂದ ಟ್ರೈ ಮಾಡ್ಬೋದು. ಬಟ್ ಆಫ್ಲೈನಲ್ಲೂ ಬಿಸ್ನೆಸ್ ಮಾಡ್ಬೋದು ಮನೆಯಿಂದ. ನಾನೇ ಸಾಕ್ಷಿ. ಈಗ ವರಮಹಾಲಕ್ಷ್ಮಿ ಟೈಮಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 3 years ಆಗ್ತಾ ಬಂತು. ಸೊ ಅದಕ್ಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸು. ಅಂದರೆ ನಾನು ಹಾಗಂಗೆ ಹೇಳ್ಬಿಟ್ರೆ ಏನು ಮಾಡ್ತಾ ಇಲ್ವೇನೋ, ಸುಮ್ಮನೆ ಹೇಳ್ತಿದ್ದಾರೇನೋ ಕಾಮೆಂಟ್ಸ್ಗೋಸ್ಕರ ಅದಕ್ಕೆ ಇದಕ್ಕೆ ಅಂತ ಅನ್ಕೋತೀರಿ. ಆ ಥರ ಏನೂ ಇಲ್ಲ. ಅದಕ್ಕೆ ನಾನು ವಿತ್ ಪ್ರೂಫ್ ಐಟಮ್ಸ್ ನಾನು ಏನೇನು ಸೇಲ್ ಮಾಡ್ತೀನಿ ಅಂತ ಅದನ್ನು ತೋರಿಸೇ ನಿಮಗೆ ಹೇಳಿದ್ದೀನಿ. ನಾನು ಇದನ್ನು ನಮಗೆ ಯಾವುದೇ ಶಾಪ್ ಇಲ್ಲ, ಆಯಿತಾ, ಶಾಪ್ ಇಲ್ಲದೆ ಹಾಗೆ ಸೇಲ್ ಮಾಡೋದು. ಸಾಧ್ಯ ಆದರೆ ರೂಟಿಗೂ ಹೋಗ್ಬೋದು. ನೀವೆಲ್ಲ ರೂಟಿಗೆ ಹೋಗಿ ಸೇಲ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಸೇಲ್ ಆಗುತ್ತೆ ಅಷ್ಟೇ. ಓಕೆ, ಇವಾಗ ಅದೊಂದು ಬ್ಯಾಗ್ ಓಪನ್ ಮಾಡೋಣ. ಅದರಲ್ಲಿ ಏನಿದೆ ಅಂತಲೂ ತೋರಿಸ್ಬಿಡ್ತೀನಿ ಫೈನಲಾಗಿ. ಅಂದರೆ ನಾನು
ಎಷ್ಟು ಐಟಮ್ಸಿಂದ ಏನೇನೆಲ್ಲ ಸೇಲ್ ಮಾಡ್ತೀನಿ ಅಂತ ಫೈನಲಾಗಿ ಒಂದು ಸತಿ ನಾನು ರ್ಯಾಕಲ್ಲಿ ಜೋಡಿಸಿರ್ತೀನಿ, ಅದನ್ನು ಒಂದು ಸತಿ ತೋರಿಸ್ತೀನಿ. ಓಕೆನಾ? ಬನ್ನಿ, ಈಗ ವಿಡಿಯೋನ ಪೌಸ್ ಮಾಡ್ತೀನಿ. ಆ ಐಟಮ್ಸ್ ಎಲ್ಲ ಎತ್ತಿ ಮತ್ತು ಒಳಗಡೆ ಇಡಬೇಕು, ಆಮೇಲೆ ತೋರಿಸ್ತೀನಿ. ಸ್ಯಾರೀಸ್ ಬಂದಿದೆ. ಏನು ಸ್ಯಾರೀಸ್ ಅಂತ ವಾವ್, ನೋಡಿ ಏನು ಸ್ಯಾರೀಸ್ ಅಂತ. ಏನು ಕಾಂಬಿನೇಷನ್ ಬಂದಿದೆ ಅಲ್ವಾ? ಒಂದೇ ಸತಿ ಎಲ್ಲ ಸ್ಯಾರಿ ಕಾಂಬಿನೇಷನ್ಸ್. ಆ್ಯಂಡ್ ಈ ಟೈಪಲ್ಲಿ ಬಂದಿದೆ, ಇದರಲ್ಲಿ ಕಲರ್ಸ್ ಇದೆ. ಆ್ಯಂಡ್ ನಾನು ನ್ಯೂ ಟ್ರೆಂಡಿಂಗ್ ಸ್ಯಾರೀಸ್ ಗೈಸ್, ನೋಡಿ. ಇವೆಲ್ಲ ನಾನು ತರಿಸಿರುವಂಥ ಸ್ಯಾರಿ. ಓಪನ್ ಮಾಡಬೇಕಿದೆಲ್ಲ, ಸುಮಾರಿದೆ ನೋಡಿ. ಈ ಥರ ಎಲ್ಲ ಸ್ಯಾರೀಸ್ ನೋಡಿ. ನೋಡಿದ್ರಲ್ಲ ಇವಾಗ ನಾನು ಏನೇನೆಲ್ಲ ತರಿಸಿದೆ ಅಂತ. ಕುರ್ತಾ, ಆ್ಯಂಕಲ್ ಲೆಂತ್ ಪ್ಯಾಂಟ್, ದುಪಟ್ಟ, ಇನ್ನರ್ ವೇರ್ಸ್, ಜಾಕೆಟ್ಸ್, ಆಮೇಲೆ ಸ್ಯಾರಿ, ಅಂಬ್ರೆಲಾ ಟಾಪ್ಸ್, ವೆಸ್ಟರ್ನ್ ಟಾಪ್ಸ್ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಆಲ್ಸೋ ಇದೆ. ಬಟ್ ಅದೆಲ್ಲ ಇವಾಗ ತೋರ್ಸೋಕ್ಕಾಗಿಲ್ಲ ನನಗೆ. ಸ್ಯಾರೀಸ್ ತೋರಿಸ್ತೀನಿ. ಸ್ಯಾರಿ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ, ಆಫ್ಲೈನ್ ಸೇಲ್ ಮಾಡೋಕ್ಕೆ. ಇವಾಗ ಇದೆಲ್ಲ ಜರಿ ಸ್ಯಾರೀಸ್ ಅಂತ ಆನ್ಲೈನಲ್ಲಿ ತುಂಬ ಸೇಲ್ ಮಾಡ್ತಾರೆ, ತುಂಬ ಕಾಸ್ಟ್ಲಿ ಸೇಲ್ ಮಾಡ್ತಾರೆ. ಆನ್ಲೈನ್ಗಿಂತ ಆಫ್ಲೈನಲ್ಲೇ ನಿಮಗೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಇನ್ನೊಂದು ಸ್ಯಾರಿ ತೊಗೊಂಡ್ಬರ್ತೀನಿ ಒಂದು ನಿಮಿಷ. ನೋಡಿ, ಈ ಥರ ಎಲ್ಲ ಇರುತ್ತೆ. ಕ್ಯಾಟ್ಲಾಗ್ ಆಲ್ಸೋ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ. ಕವರ್ ಇರೋದ್ರಿಂದ ಸಾರಿ, ನಾನು ಇವಾಗ ಬೇರೆ ಬೇರೆ ಕೆಲಸ ಇದೆ ನನಗೆ. ವಾಟ್ಸಪ್ ಸ್ಟೇಟಸಲ್ಲಿ ಹಾಕಬೇಕಿದೆಲ್ಲ ಫೋಟೋ ತೆಗೆದು. ಐ ಥಿಂಕ್ ಈ ಯೂಟ್ಯೂಬ್ ವಿಡಿಯೋನ ನಾನು ಇಲ್ಲೇ ಕ್ಲೋಸ್ ಮಾಡ್ತೀನಿ ಅಂತ ಅನಿಸುತ್ತೆ. ಯಾಕೆಂದರೆ ನನಗೆ ಐಟಮ್ಸ್ ಬಂದಿರೋದ್ರಿಂದ ಇವತ್ತು ನಾನು ಇದನ್ನೆಲ್ಲ ಸ್ಟೇಟಸ್ ಹಾಕಬೇಕು. ಅಂದರೆ ಲೋಕಲ್ ಇಲ್ಲೇ ನಮ್ಮ ಕಸ್ಟಮರ್ಸಿಂದ ಗ್ರೂಪ್. ಇದೊಂದು ಹೊಸ ಕಲೆಕ್ಷನ್ಸ್ ಗೈಸ್, ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಬ್ಲೌಸ್ ಪೀಸ್ ಈ ಥರ ನಾನು ತರಿಸೋಂಥ ಐಟಮ್ಸು. ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಜೊತೆಗೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ತುಂಬ ಹೆವಿ ಕಾಸ್ಟಿಂದು ನಾನು ತರ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ನಮ್ಮ ಕಸ್ಟಮರ್ಸ್ನ ನಾವು ನೋಡ್ಕೋಬೇಕಾಗತ್ತೆ. ಹಂಗಂತ ತುಂಬ ಲೋ ಕ್ವಾಲಿಟಿನೂ ತರಿಸೋದಿಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ. ಒಂದು ಒಳ್ಳೆ ಮಾರ್ಜಿನಲ್ಲಿ ಕೊಡ್ತೀನಿ. 3 ಇಯರ್ಸಿಂದ ನಾನು ಈ ಬಿಸ್ನೆಸ್ ಮಾಡ್ತೀನಿ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಬೋರ್ ಆಗಿದ್ದರೆ ಕ್ಷಮಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಂದು ಇವತ್ತಿಂದ ಐಟಮ್ಸಿಂದು ಕೆಲಸ ಇಲ್ಲೊಂದು ಸ್ವಲ್ಪ ಇದು ಇವಾಗ ವಾಟ್ಸಪ್ ಗ್ರೂಪ್ಗೆ ಹಾಕಿದ ಮೇಲೆ ಸೇಲ್ ಆಗಿರೋವಂಥದ್ದು ಮನೆಗೆ ಬಂದು ತೊಗೊಂಡೋಗ್ತಾರೆ. ಸೊ ಬನ್ನಿ, ನಾನು ಐಟಮ್ಸ್ನ ಹೇಗೆ ನನ್ನ ಮನೇಲಿ ಜೋಡಿಸ್ಕೊಂಡಿದ್ದೀನಿ ಅಂತ ಅದನ್ನು ತೋರಿಸ್ಬಿಡ್ತೀನಿ. ನೋಡಿ ಗೈಸ್, ನಾನು ಮನೆಯಿಂದನೇ ಬಿಸ್ನೆಸ್ ಮಾಡೋದು, ಜೊತೆಗೆ ಕಲೆಕ್ಷನಿಗೆ ಕೊಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದೆ. ನೋಡಿ, ಈ ಥರ ನಾನು ಪ್ರತಿ ತಿಂಗಳು ಐಟಮ್ಸ್ ಖಾಲಿ ಆದಾಗ ಈ ಥರ ತರಿಸಿ ಈ ಥರ ಒಂದು ರ್ಯಾಕಲ್ಲಿ ಜೋಡಿಸ್ಕೊಳ್ತೀನಿ. ಯಾಕೆಂದರೆ ಲೈಕ್ ಶಾಪ್ ಥರನೇ ಜೋಡಿಸಿರ್ತೀನಿ, ಕಸ್ಟಮರ್ಸ್ ಬಂದಾಗ ಬೇಗ ತೋರಿಸ್ಬೋದು ಅಂತ. ಇನ್ನೊಂದು ಸ್ವಲ್ಪ ಇದೆ ಆಚೆ. ನೋಡಿದ್ರಲ್ವಾ ನಾನು ಹೇಗೆ ಬಟ್ಟೆಯನ್ನು ತರಿಸ್ತೀನಿ ಆ್ಯಂಡ್ ಹೇಗೆ ನಾನು ಆಫ್ಲೈನಲ್ಲಿ ಬಟ್ಟೆ ಬಿಸ್ನೆಸ್ ಮಾಡ್ಬೋದು. 3 ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ. ಪದೇ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಖಾಲಿ ಆನ್ಲೈನಲ್ಲೇ ಸೇಲ್ ಮಾಡಬೇಕು. ಇವಾಗ ಆನ್ಲೈನ್ ಬಂದುಬಿಟ್ಟು ಮನೇಲಿ ವ್ಯಾಪಾರ ಆಗೋಲ್ಲ, ನಾವು ಕೂತಿದ್ದ ಕಡೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಕೆಲವರು ತಲೆಯಲ್ಲಿದೆ.
ನಾನು ಇದನ್ನು ನನ್ನ ಹಸ್ಬೆಂಡ್ ಕೂಡ ನಾನು ಸ್ಟಾರ್ಟ್ ಮಾಡುವಾಗ 3 ವರ್ಷದ ಹಿಂದೆ ಇದೇ ಮಾತು ಹೇಳಿದರು. ಈಗ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಳ್ತಿದ್ದಾರೆ, ಯಾರು ಬಂದು ತೊಗೊಳ್ತಾರೆ ಅಂತ. ಬಟ್ ಕ್ವಾಲಿಟಿ ಮೇಂಟೈನ್ ಮಾಡಿ ಒಳ್ಳೆ ಕ್ಲಾತ್ನ ನೀವು ತಂದು ಕೊಟ್ಟರೆ ಒಂದು ಸ್ವಲ್ಪ ದಿನ ನಿಮಗೆ ಸ್ಲೋ ಆಗಿ ನಡಿಬೋದು, ಆಮೇಲೆ ಬಂದು ಲೆವೆಲ್ಲಿಗೆ ನಡೆಯುತ್ತೆ. ನೀವು ಮನೇಲೇ ಇದ್ದು ಮನೆಯಿಂದನೇ ಶಾಪ್ ಇಲ್ಲದೆ ಆನ್ಲೈನು ಯಾವುದೇ ಜಂಜಾಟ ಇಲ್ಲದೆ ಮನೆಯಲ್ಲೂ ನೆಮ್ಮದಿಯಿಂದ ಬಿಸ್ನೆಸ್ ಮಾಡ್ಬೋದು. ಪುಟ್ಟದಾಗಿ ಮಾಡಿದ್ದೀವಿ, ಪುಟ್ಟದಾಗಿ ಇದೊಂದು ಚಿಕ್ಕ ಬಿಸ್ನೆಸ್ಸು. ಮನೆಯಲ್ಲಿ ಏನೂ ದುಡಿದೇ ಏನಾದರೂ ದುಡಿಬೇಕು ಅನ್ನೋ ಒಂದು ಹಠ ಇರೋ ಹೆಣ್ಮಕ್ಳು ಖಂಡಿತ ಮಾಡಿ, ಒಳ್ಳೆಯದಾಗತ್ತೆ. ಇಷ್ಟ ಆದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಬೋರ್ ಮಾಡಿದರೆ ಐ ಆಮ್ ಸಾರಿ. ಎಲ್ಲ ಐಟಮ್ಸ್ನ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ವಿಡಿಯೋ ಆಗಿರ್ಬೋದು. ಥ್ಯಾಂಕ್ ಯು. ಬಾಯ್.